ಎಷ್ಟು ದೊಡ್ಡ ಪ್ಲಾನ್ ಮಾಡಿದ್ಯಾ ದೇವಾಂಶ್. ವೈದೇಹಿನ ಮುದುಕಿ ವೇಷದಲ್ಲಿ ಕರ್ಕೊಂಬಂದು ಇಲ್ಲಿ ಪೂಜೆನಲ್ಲಿ ಕೂರಿಸಿ ಅದು ಸಕ್ಸಸ್ ಆದ್ರೆ ಎಲ್ರೂ ಅವಳನ್ನೇ ವೈದೇಹಿ ಅಂತ ನಂಬಿ ಆಗ ನಮ್ಮ ಮಾವ ಅಖಿಲಂಗ್ ಕೊಟ್ಟಿದ್ ಮಾತು ಕೂಡ ಮರ್ತು ಬಿಡ್ತಾರೆ ಅಂತ ಯೋಚಿಸಿರ್ತೀಯ ಅಲ್ವಾ? ಯಪ್ಪ ದೇವಾಂಶ್, ಎಂತ ದೊಡ್ಡ ಪ್ಲಾನ್ ಮಾಡಿದ್ಯೋ. ಈಗೇನ್ ಮಾಡ್ದು ಊರ್ಮಿಳ? ಅದಕ್ಕೆ ನೀನು ಜಾಸ್ತಿ ಆತ್ರ ಪಡ್ಬೇಡ. ಏನೋ ಒಂದ್ ಅಡೆತಡೆ ಬರುತ್ತೆ ಅಂತ ನಾನು ಹೇಳ್ದೆ ಅಲ್ಲ. ಆದ್ರೂ ನಾನಿರ್ಬೇಕಾದ್ರೆ ಇದನ್ನ ನಡಿಯಕ್ ಬಿಡ್ತೀನಾ? ಮುಸ್ಕನ್ನ ತೆಗೆದು ಮುದುಕಿ ಅಲ್ಲ ಅಂತ ಪ್ರೂವ್ ಮಾಡಿ ಇಲ್ಲಿಂದ ಹೊಡೆದು ಓಡಿಸೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ನೆಲಮಾಳಿಗೆ ತೆರೆದುಕೊಂಡ್ರೇನೆ ಆ ಪರಮೇಶ್ವರ ನಿಮ್ ಮನೆ ನಂದಾದೀಪವನ್ನ ಬೆಳಗ್ತಾ ಇರ್ತಾನೆ. ಇಲ್ಲ ಅಂತಂದ್ರೆ ನಡೆಯುವಂತ ವಿನಾಶವನ್ನ ಯಾರೂ ತಡೆಯೋಕ್ ಸಾಧ್ಯ ಇಲ್ಲ. ಈ ತಲೆಮಾರಿಗೆ ನಿಮ್ಮ ವಂಶ ಕೊನೆಯಾಗತ್ತೆ. ಅದಕ್ಕೆ ಮನಸ್ಸಿನಲ್ಲಿ ಮಹಾದೇವನ ಜಪ ಮಾಡ್ತಾ ಅರಿಶಿನ ಕುಂಕುಮದ ಎಲೆಯನ್ನು ತೆಗೆದು ಅಖಂಡ ಜ್ಯೋತಿಯನ್ನು ಬೆಳಗೋದಕ್ಕೆ ನೀವು ಪ್ರಯತ್ನ ಮಾಡಿ. ಹಾಗೆ ಆಗ್ಲಿ ಗುರುಗಳೇ, ತೆಗಿತೀವಿ. ವಾರಸತ್ವ ಸಂಪದ ಅಂದ್ರೆ ಏನು ಗುರುಗಳೇ? ವಾಲಿ ಗೊತ್ತಾಗ್ಲಿ ಇಂದುಮತಿ. ಆಗ ಮಾಡಿದ್ದ ತಪ್ಪನ್ನ ತಿಳ್ಕೊಂಡ್ರೆ ಮತ್ತೆ ಆ ತಪ್ಪನ್ನ ಮಾಡೋದಕ್ಕೆ ಯಾರೂ ಮುಂದಾಗೋದಿಲ್ಲ. ಆ ನೆಲೆಮಾಳಿಗೆ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಿರುವಂಥದ್ದು ವಾಲಿ. ಯಾರು ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ಸಂಪತ್ತಿದೆ. ಆ ಸಂಪತ್ತು ಸಾಕಾಗೋದಿಲ್ಲ ಅಂತ ದುರ್ಬುದ್ಧಿಯಿಂದ, ದುರಹಂಕಾರದಿಂದ ನಿಮ್ಮ ಪೂರ್ವಿಕರ ಒಂದು ತಲೆಮಾರು ಆ ಪಾರ್ವತಿ ಪರಮೇಶ್ವರರಿಬ್ಬರಿಗೂ ಅಲಂಕಾರಕ್ಕೋಸ್ಕರ ಅರ್ಪಿಸಬೇಕಾದಂಥ ಆಭರಣವನ್ನ ನೆಲಮಾಳಿಗೆಗೆ ಸೇರಿಸಿದ್ದಾರೆ. ಆ ಅಪರಾಧಕ್ಕೆ ಕೋಪಗೊಂಡು ಶಿವಸಾಧುಗಳು ಕೊಟ್ಟಿರುವಂತ ಶಾಪನೆ ಇವಾಗ ಇಲ್ಲಿಯವರೆಗೂ ನಿಮ್ಮ ವಂಶನ ಕಾಡ್ತಾ ಇದೆ. ಅಲ್ಲಿಯವರೆಗೂ ಬೀಗದಿಂದ ಬಂಧಿಸ್ತಿದ್ದಂತ ಆ ನೆಲಮಾಳಿಗೆಯನ್ನ ತಪೋಶಕ್ತಿಯಿಂದ ಬಂಧಿಸಿಟ್ಟಿದ್ದಾರೆ. ಆ ಕಾಲದಿಂದ ಈ ಕಾಲದವರೆಗೂ ಆ ನೆಲಮಾಳಿಗೆ ಜೊತೆಗೆ
ಈ ಗುಡಿ ಕೂಡ ಕಳೆಯನ್ನ ಕಳ್ಕೊಂಡಿದೆ.